ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಕಂಫರ್ಟ್ ಝೋನ್, ಸುರಕ್ಷಿತ ವಲಯದ ಕುರಿತು ಧ್ಯಾನಿಸಲಿಕ್ಕಿದ್ದೇವೆ. ಇಂದು ಬೆಳಿಗ್ಗೆ 6:30ಕ್ಕೆ ನಾನು ಒಂದು ಮನೆ ಸಂದರ್ಶನ ಮಾಡಬೇಕಾಗಿತ್ತು. ನಾನು ಹೋಗ್ತಾ ಇರುವಂಥ ಸಮಯದಲ್ಲಿ ಅವರ ಮನೆ 2ನೇ ಮಹಡಿಯಲ್ಲಿ ಇದ್ದುದರಿಂದ ನಾನು ಆ ಸ್ಟೆಪ್ಸನ್ನು ಹತ್ಕೊಂಡ್ಬಿಟ್ಟು ಮೇಲೆ ಹೋಗ್ತಾ ಇದ್ದೆ. ಹಾಗೆ ಹೋಗ್ತಾ ಇರುವಂಥ ಸಮಯದಲ್ಲಿ ನನ್ನ ಕಣ್ಣಿಗೆ ಬಿದ್ದಂಥ ದೃಶ್ಯ ಏನಂತಂದರೆ, ಅಲ್ಲಿ ಹೂವಿನ ಕುಂಡದಲ್ಲಿ ಬೇರೆ ಬೇರೆ ಸಸ್ಯಗಳನ್ನು, ಗಿಡಗಳನ್ನು ಇಟ್ಟಿರೋದನ್ನು ನಾನು ನೋಡಿದೆ. ಆ ಸ್ಟೆಪ್ಸ್ ಹತ್ತಿ ಹೋಗ್ತಾ ಹೋಗ್ತಾ ಅದು ಪ್ರತಿ ಸ್ಟೆಪ್ಸಲ್ಲಿ ಒಂದೊಂದು ಹೂ ಕುಂಡಗಳನ್ನಿಟ್ಟು ಅಲ್ಲಿ ವಿವಿಧ ಸಸಿಗಳನ್ನು, ಗಿಡಗಳನ್ನು ಅಲ್ಲಿ ಕಂಡು ನನಗೆ ಬಹಳ ಸಂತೋಷವಾಯಿತು. ನೋಡ್ಲಿಕ್ಕೆ ಬಹಳ ಸುಂದರವಾಗಿತ್ತು. ಹಾಗೇನೆ ಇಂದು ಸಂಜೆ ಒಂದು ಮನೆ ಸಂದರ್ಶನಕ್ಕೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ಸಹ ಕೆಲವೊಂದು ಆ ಥರ ಹೂವಿನ ಕುಂಡದಲ್ಲಿಟ್ಟಿರ್ತಕ್ಕಂಥ ಸಸ್ಯಗಳನ್ನು, ಗಿಡಗಳನ್ನು ನಾನು ನೋಡಿದೆ. ಒಂದು ಬಾಕೆಟ್ನಲ್ಲಿ ಅವ್ರೇನು ಮಾಡಿದ್ದಾರೆ ಅಂದರೆ ಒಂದು ನುಗ್ಗೆ ಗಿಡ ಇಟ್ಟಿದ್ದಾರೆ. ಅದು ಬೆಳೆದಿದೆ, 2 ಕಾಯಿ ಬಿಟ್ಟಿದೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಬಕೆಟಿನೊಳಗಡೆ ನುಗ್ಗೆ ಗಿಡ, ನುಗ್ಗೆ ಮರ. ಇದೆಲ್ಲವನ್ನ ನಾನು ನೋಡುವಾಗ ನನ್ನ ಮನಸ್ಸಲ್ಲಿ ಮೂಡ್ತು, ನಾವು ಹೀಗೆ ಅಲ್ವಾ? ಈ ಪಾಟಿನೊಳಗಿದ್ದಂಥ ಸಸಿಗಳ ಹಾಗೆ, ಈ ಬಾಕೆಟ್ನಲ್ಲಿರ್ತಕ್ಕಂಥ ನುಗ್ಗೆ ಮರದ ಹಾಗೆ ಅನೇಕ ಸಾರಿ ನಮ್ಮ ಜೀವಿತ ಹೀಗೆ ಇರ್ತದಲ್ಲ ಎಂಬುದಾಗಿ ನನ್ನೊಳಗೆ ಒಂದು ಶಬ್ದ ಉಂಟಾಯ್ತು. ಅಂದರೆ ಆ ಒಂದು ಹೂಕುಂಡದಲ್ಲಿರ್ತಕ್ಕಂಥ ಸಸ್ಯಗಳು, ಗಿಡಗಳು, ಬಳ್ಳಿಗಳು ಅವು ತುಂಬ ಸುರಕ್ಷಿತವಾಗಿದೆ. ಆದರೆ ಕರ್ತನು ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಉದ್ದೇಶ, ದೇವರು ಏನಕ್ಕಾಗಿ ಅದನ್ನು ಸೃಷ್ಟಿಸಿದ ಆ ಉದ್ದೇಶ ಅಲ್ಲಿ ನೆರವೇರ್ತಾ ಇಲ್ಲ ಅಂತಕ್ಕಂಥದ್ದೇ ವಿಷಾದಕರವಾದಂಥ ಸಂಗತಿ. ಅಂದರೆ ನಾವು ಕಂಫರ್ಟ್ ಝೋನಲ್ಲಿರುವಾಗ ಬಹಳ ನಮ್ಗೆ ಅನುಕೂಲ ಇರುತ್ತೆ, ನಮಗಲ್ಲಿ ಸಮಾಧಾನ ಇರುತ್ತೆ, ಯಾವುದೇ ವಿಧವಾಗಿರ್ತಕ್ಕಂಥ ರಿಸ್ಕ್ ಇರಲ್ಲ, ಶಾಂತಿ ಇರುತ್ತೆ, ಸಂತೋಷ, ಎಲ್ಲ ವಿಧವಾಗಿರ್ತಕ್ಕಂಥ ಅನುಕೂಲತೆ ಇರುತ್ತೆ ನಮಗೆ ಕಂಫರ್ಟ್ ಝೋನಲ್ಲಿರುವಾಗ. ಹೇಗೆ ಈ ಒಂದು ಸ್ಟೆಪ್ಸಲ್ಲಿ ಇಟ್ಟಿರ್ತಕ್ಕಂಥ ಈ ಹೂಕುಂಡಗಳ ಹಾಗೆ, ಅಲ್ಲಿರ್ತಕ್ಕಂಥ ಸಸ್ಯಗಳ ಹಾಗೆ ನಾವೇನಾಗಿರ್ತೇವಪ್ಪ ಅಂದರೆ ಸುರಕ್ಷಿತವಾಗಿರ್ತೇವೆ. ಆದರೆ ಈ ಕಂಫರ್ಟ್ ಝೋನ್ ನಮ್ಮನ್ನೇನು ಮಾಡಲ್ಲ ಅಂತಂದರೆ ನಮ್ಮ ಬೆಳವಣಿಗೆಗೆ ಅಡ್ಡಿ ಆಗ್ತಕ್ಕಂಥದ್ದಾಗಿದೆ. ಆ ಒಂದು ಹೂಕುಂಡದಲ್ಲಿ ಇಡ್ತಕ್ಕಂಥ ಅದೇ ಗಿಡನ, ಸಸ್ಯವನ್ನ ಒಂದು ಭೂಮಿಯಲ್ಲಿ ಹೂಣಿದ್ರೆ ಅದೇನಾಗ್ತೈತೆ ಅಂತಂದ್ರೆ ಒಳ್ಳೆ ರೀತಿ ಬೆಳೆದು ಅದು ತಕ್ಕ ಫಲ ಕೊಡ್ತಾ ಇತ್ತು. ಆದರೆ ಅದನ್ನ ಒಂದು ಹೂಕುಂಡದಲ್ಲಿ ಇಟ್ಟಿರೋದ್ರಿಂದ ಅದು ಸರಿಯಾಗಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅದು ಸುರಕ್ಷಿತವಾಗಿದೆ, ಆದರೆ ಅದು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾತ್ರವಲ್ಲ, ಈ ಹೂಕುಂಡದಲ್ಲಿರ್ತಕ್ಕಂಥ ಸಸ್ಯಗಳು ಯಾವಾಗಲೂ, ಮನೆಯಲ್ಲಿರ್ತಕ್ಕಂಥ ಸಸ್ಯಗಳು ಏನಾಗ್ತದೆ, ಇದು ಯಾವಾಗಲೂ ಬೇರೆಯವ್ರನ್ನ ಅವಲಂಬಿಸಿಕೊಂಡಿರುತ್ತೆ. ಆದರೆ ಯಾವುದೇ ಮೇಕೆ, ಕುರಿ, ಹಸು ಬಂದು ತಿಂತಕ್ಕಂಥ ಸಂದರ್ಭ ಇದಕ್ಕೆ ಒದಗಿ ಬರಲ್ಲ. ಆದರೆ ಇದು ಯಾವಾಗಲೂ ಇನ್ನೊಬ್ಬರ ಪೋಷಣೆಯಲ್ಲಿ ಇರುತ್ತೆ, ಇನ್ನೊಬ್ಬರ ಅವಲಂಬನೆಯಲ್ಲಿ ಇರುತ್ತೆ. ಹೀಗೆ ಕಂಫರ್ಟ್ ಝೋನ್ ಯಾವಾಗಲೂ ಸಹ ನಮ್ಗೆ ಏನು ಮಾಡ್ಲಿಕ್ಕಿಲ್ಲ ಅಂತಂದ್ರೆ ಅದು ಆಶೀರ್ವಾದವನ್ನ, ಅಭಿವೃದ್ಧಿಯನ್ನ, ದೇವರ ಯೋಜನೆ ನೆರವೇರಿಸಲಿಕ್ಕೆ ಅನೇಕ ಸಾರಿ ಈ ಕಂಫರ್ಟ್ ಝೋನ್ ನಮ್ಮ ಜೀವನದಲ್ಲಿ ಅಡ್ಡಿ ಆಗ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತು ನಾನು ನೀವುಗಳು ಈ ಮನೆಯಲ್ಲಿ ಬೆಳೆಸಿರುವಂಥ ಸಸ್ಯಗಳ ಹಾಗೆ, ಗಿಡಗಳ ಹಾಗೆ, ಪಾಟಲ್ಲಿರ್ತಕ್ಕಂಥ ಈ ಬಳ್ಳಿಗಳ ಹಾಗೆ ನಾವು ಎಲ್ಲಿವರೆಗೂ ಕಂಫರ್ಟ್ ಝೋನಲ್ಲಿ ಇರ್ತೇವೋ ಅಲ್ಲಿವರೆಗೂ ನಮ್ಮ ಜೀವಿತದಲ್ಲಿ ಇತರರಿಗೆ ಯಾವ ಪ್ರಯೋಜನವೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇವತ್ತು ನಾನು ನೀವುಗಳು ಏನು ಮಾಡಬೇಕಾಗಿದೆ ಅಂತಂದರೆ ಆ ಕಂಫರ್ಟ್ ಝೋನಿಂದ, ಸುರಕ್ಷಿತ ವಲಯದಿಂದ ನಾವು ಯಾವಾಗ ಹೊರಗೆ ಬರ್ತೇವೋ ಆಗ ನಿಜವಾಗಿಯೂ ನಮ್ಮ ತಾಕತ್ತು ಏನಂತ ಹೇಳಿ ಈ ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇವತ್ತು ನಾನು ನೀವು ಈ ಭೂಮಂಡಲದಲ್ಲಿ ಇದ್ದೇವೆ ಅಂದರೆ ಒಂದು ದೇವರಿಗೆ ಉದ್ದೇಶ ಇದೆ. ಆ ಉದ್ದೇಶವನ್ನು ನೆರವೇರಿಸ್ಬೇಕಪ್ಪ ಅಂತಂದ್ರೆ ನಾವೇನು ಮಾಡಬೇಕಾಗಿದೆ ಅಂದರೆ ಆ ಒಂದು ಸುರಕ್ಷಿತವಾದ ಸ್ಥಳದಿಂದ, ಕಂಫರ್ಟ್ ಝೋನಿಂದ ಹೊರಗೆ ಬರ್ಬೇಕು. ಆಗ ಮಾತ್ರನೇ ನಾವೇನು ಮಾಡಕ್ಕೆ ಸಾಧ್ಯ ಅಂತಂದರೆ ದೇವರ ಚಿತ್ತವನ್ನ ನೆರವೇರಿಸಕ್ಕೆ, ನಾವು ಆಶೀರ್ವಾದಗಳನ್ನ ಹೊಂದಿಕೊಳ್ಳಲಿಕ್ಕೆ, ಅನೇಕರಿಗೆ ಆಶೀರ್ವಾದ ನಿಧಿಯಾಗಲಿಕ್ಕೆ
ಸಾಧ್ಯ. ಹಾಗೆ ಆಲೋಚಿಸುತ್ತಿರುವಂಥ ಸಮಯದಲ್ಲಿ ನಾವು ಅಬ್ರಹಾಮನ ಕುರಿತಾಗಿ ನೋಡ್ತಾ ಇದ್ದೇವೆ. ಅಬ್ರಹಾಮನು ಸುರಕ್ಷಿತವಾಗಿದ್ದ, ಐಶ್ವರ್ಯವಂತನಾಗಿದ್ದ, ಚೆನ್ನಾಗಿ ಎಲ್ಲ ಅನುಕೂಲತೆಯನ್ನು ಹೊಂದಿಕೊಂಡಿದ್ದ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡ್ತಾ ಇದ್ದೇವೆ. ಈ ಅಬ್ರಹಾಮನಿಗೆ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಕರೀತಾ ಇದ್ದಾರೆ. ಆದಿಕಾಂಡ 12ನೇ ಅಧ್ಯಾಯ ವಚನ 1-4. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವೆ. ನಿನ್ನನ್ನು ಹರಸುವವರನ್ನ ಹರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಹಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು ಎಂಬುದರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಹೀಗೆ ದೇವರು ಅಬ್ರಹಾಮನಿಗೆ ಕರೆಯುವಂಥ ಸಮಯದಲ್ಲಿ, ನಾನು ತೋರಿಸುವಂಥ ದೇಶಕ್ಕೆ ಹೋಗು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಅಬ್ರಹಾಮನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನ್ ಏನ್ ಮಾಡ್ತಾನೆ, ದೇವರಿಗೆ ವಿಧೇಯನಾಗಿ ಏನ್ ಮಾಡ್ತಾ ಇದ್ದಾನೆ, ಅವನಿದ್ದಂಥ ಆ ಒಂದು ಕಂಫರ್ಟ್ ಝೋನಿಂದ, ಸ್ವಂತ ಊರನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ಆತನು ದೇವರು ತೋರಿಸುವಂಥ ದೇಶಕ್ಕೆ ಹೋಗ್ತಾ ಇದ್ದಾನೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಬ್ರಾಮ್ ಏನ್ ಮಾಡ್ಲಿಲ್ಲ ಅಂತಂದ್ರೆ, ಎಲ್ಲಿಗೆ ಹೋಗ್ಬೇಕಾಗಿದೆ, ನನ್ನ ಸ್ಥಳ ಯಾವುದು, ಊರು ಎಂಬುದಾಗಿ ಸಹ ದೇವರಿಗೆ ಪ್ರಶ್ನಿಸಲಿಲ್ಲ ಎಂಬುದಾಗಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ದೇವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಪ್ರಶ್ನೆ ಮಾಡದೆ, ಆತನು ದೇವರು ನಡೆಸುವ ರೀತಿ ಆತನ ಏನ್ ಮಾಡ್ತಾನೆ, ಸಂಪೂರ್ಣವಾಗಿ ದೇವರನ್ನ ನಂಬಿ ಭರವಸೆ ಬಿಟ್ಟು ಮುಂದೆ ಹೋಗ್ತಾ ಇದ್ದಾನೆ. ತನ್ನ ಸುರಕ್ಷಿತವಾದ ಸ್ಥಳವನ್ನ ಬಿಟ್ಟು, ತನ್ನ ಸ್ವಂತ ಊರನ್ನ ಬಿಟ್ಟು, ತಂದೆ ತಾಯಿಗಳನ್ನ ಬಿಟ್ಟು, ಬಂಧು ಬಳಗವನ್ನ ಬಿಟ್ಟು ಆತನ ಏನ್ ಮಾಡ್ತಾ ಇದ್ದಾನೆ, ದೇವರು ತೋರಿಸುವಂತ ದೇಶಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಮುಂದೆ ಆತನ ಬಗ್ಗೆ ನಾವು ನೋಡುವಾಗ ಆತನಿಗೆ ಅನೇಕ ಆಶೀರ್ವಾದಗಳು ಸಿಗ್ತಾ ಇದೆ. ಅನೇಕ ರೀತಿಯಲ್ಲಿ ಆತನ ಮೂಲಕವಾಗಿ ದೇವರು ಮಹಿಮೆ ಹೊಂದಿಕೊಳ್ಳೋದನ್ನ ಆತನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಾನು ನೀವುಗಳು ಸಹ ಅಬ್ರಹಾಮನ ಹಾಗೆ ನಮ್ಮ ಕಂಫರ್ಟ್ ಝೋನ್ ಯಾವುದಿದೆಯೋ, ನಾವು ಅಲ್ಲಿ ಇದ್ರೆ ಸುರಕ್ಷಿತವಾಗಿರ್ತೇವೆ ಅಂತ ಹೇಳಿ ನೆನೆಸ್ತೇವೋ, ಅಲ್ಲಿಂದ ನಾವು ಹೊರಗೆ ಬರುವಾಗ ಮಾತ್ರನೇ ನಾವು ದೇವರಿಗೆ ಮಹಿಮೆ ಮಾಡಲಿಕ್ಕೆ, ದೇವರಿಗಾಗಿ ಜೀವಿಸ್ಲಿಕ್ಕೆ, ದೇವರಿಗಾಗಿ ಕಾರ್ಯ ಮಾಡಲಿಕ್ಕೆ, ದೇವರೊಂದಿಗೆ ನಾವು ನಡಿಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನಾವು ಸುರಕ್ಷಿತವಾದ ಸ್ಥಳದಲ್ಲೇ ಇರಬೇಕೆಂಬುದಾಗಿ ಇರ್ತೇವೋ ಅಲ್ಲಿವರೆಗೆ ನಾವು ಯಾರಿಗೂ ಸಹ ಆಶೀರ್ವಾದ ಆಗಲಿಕ್ಕೆ ಸಾಧ್ಯವಿಲ್ಲ. ಅಬ್ರಾಹ್ಮನ ಕಂಫರ್ಟ್ ಝೋನಿಂದ ಹೊರ ಬಂದಿದ್ರಿಂದಲೇ ಆತನಿಗೆ ದೇವರೇನು ಮಾಡ್ತಾ ಇದ್ದಾರೆ, ಆಶೀರ್ವಾದ ನಿಧಿಯಾಗಿ ಮಾಡ್ತಾ ಇದ್ದಾರೆ ಪ್ರೇರೆ. ಅದರಿಂದ ಇವತ್ತು ನನ್ನನ್ನು ನಿನ್ನನ್ನು ದೇವರು ಕರೆದಿರ್ತಕ್ಕಂಥದ್ದು ಅದೇ ಅಬ್ರಹಾಮನ ಮಕ್ಕಳಾಗಲಿಕ್ಕೆ. ಹೇಗೆ ನಂಬಿಕೆ ಮೂಲಕ ನಾವಿವತ್ತು ಅಬ್ರಹಾಮನ ಮಕ್ಕಳಾಗಿದ್ದೇವೆ. ಇವತ್ತು ನಮ್ಮ ಪೂರ್ವಿಕನಾದಂಥ ನಮ್ಮ ಪಿತನ ಮಾರ್ಗದಲ್ಲಿ ನಾವು ನಡೀತಕ್ಕಂಥದ್ದು, ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನಾವು ಸಹ ನಮ್ಮ ಮೂಲ ಪಿತೃವಾದ ಅಬ್ರಾಹ್ಮನ ಹಾಗೆ ಜೀವಿಸ್ತಕ್ಕಂಥದ್ದು, ವೈರಾಗ್ಯವಾಗಿ ಜೀವಿಸ್ತಕ್ಕಂಥದ್ದು, ದೇವರನ್ನ ಪ್ರೀತಿಸ್ತಕ್ಕಂಥದ್ದು, ದೇವರನ್ನ ನಂಬುವಂಥದ್ದು, ದೇವರಿಗೆ ಒಳಗಾಗುವಂಥದ್ದನ್ನು ನಾವು ಕಲಿಬೇಕಾಗಿದೆ. ಹಾಗೆ ಮಾಡುವಾಗ ಏನಾಗ್ತದೆ ಅಂತಂದರೆ, ನಮ್ಮ ಜೀವಿತಗಳಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಸಾಧ್ಯ. ಮಾತ್ರವಲ್ಲ, ಅನೇಕ ವ್ಯಕ್ತಿಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ನೋಡುವಾಗ, ಮೋಶೆ ಕುರಿತಾಗಿ ನೋಡುವಾಗ, ವಿಮೋಚನೆ ಕಾಂಡ 2ನೇ ಅಧ್ಯಾಯ 1ನೇ ಅಧ್ಯಾಯದಲ್ಲಿ ಅದನ್ನ ಮುಂದುವರಿಸಿ ನಾವು ನೋಡ್ತಾ ಇದ್ದೇವೆ ಮೋಶೆ ಬಗ್ಗೆ. ಮೋಶೆ ಏನು ಮಾಡಿದ್ನಂತಂದರೆ, ಆ ಒಂದು ಅರಮನೆಯನ್ನು ಬಿಟ್ಟನು. ಯಾವುದಕ್ಕಾಗಿ? ತನ್ನ ಜನರನ್ನ ನೋಡ್ಲಿಕ್ಕೋಸ್ಕರ ಅರಮನೆಯಿಂದ ಹೊರಗಡೆ ಬರೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಕೊನೆಗೆ ಆ ಒಂದು ಆತನಿಗೆ ಕಂಫರ್ಟ್ ಝೋನ್ ಆಗಿರ್ತಕ್ಕಂಥ ಅರಮನೆಯನ್ನ ಬಿಟ್ಟನು, ಆ ದೇಶವನ್ನು ಬಿಟ್ಟನು, ಅಲ್ಲಿಂದ ಸಹ ಓಡಿ ಹೋದನು. ಕೊನೆಗೆ ಏನಾಗ್ತದಾನೆ, ಒಬ್ಬ ಕುರಿ ಕಾಯ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೆ ಕರ್ತನ ಏನ್ ಮಾಡ್ತಾನೆ, ಅಲ್ಲಿ ಇವತ್ತು ಸೆಟ್ಲ್ ಆಗಿದ್ದ, ಕಂಫರ್ಟ್ ಝೋನ್ ಆಗಿತ್ತು ಮೋಶೆಗೆ ಅಲ್ಲಿ ಕುರಿ ಕಾಯ್ತಕ್ಕಂಥ ಕೆಲಸ. ಹೆಂಡತಿ ಇದೆ, ಮಕ್ಕಳಿದ್ದಾರೆ, ಬೆಳಿಗ್ಗೆ ಕುರಿ ಕಾಯಿಸೋದು, ಆರಾಮಾಗಿರತಕ್ಕಂಥ ಕೆಲಸ ಮಾಡಲಿಕ್ಕೆ. ಮತ್ತೆ ದೇವ್ರೇನ್ ಮಾಡ್ತಾರೆ, ಅಲ್ಲಿಯೂ ಸಹ ಆತನ ಕರೀತಾ ಇದ್ದಾರೆ. ಕರೆಯುವಂಥ ಸಮಯದಲ್ಲಿ ನೀನೇನ್ ಮಾಡಬೇಕಾಗಿದೆ, ಈ ಒಂದು ಐಗುಪ್ತ ದೇಶದಲ್ಲಿ ನನ್ನ ಜನರು ಕಷ್ಟಪಡೋದನ್ನು ನಾನು ನೋಡಿದ್ದೇನೆ, ಅವರು ನೀನು ಅಲ್ಲಿಂದ ಬಿಡಿಸ್ಬೇಕಾಗಿದೆ, ನಿನ್ನ ಮೂಲಕವಾಗಿ ನಾನು ಕಾರ್ಯ ಮಾಡ್ತೇನೆ ಎಂಬ ದೇವರು ಕರೆಯುವಾಗ ಏನು ಮಾಡ್ತಾ ಇದ್ದಾನೆ ಮೋಶೆ. ಮತ್ತೆ ದೇವರಿಗೆ ಸ್ವರಕ್ಕೆ ಒಳಗೊಟ್ಟು, ದೇವರ ಸ್ವರಕ್ಕೆ
ಹೋಗೊಟ್ಟು ಕರ್ತನ ತೋರಿಸುವ ರೀತಿಯಲ್ಲಿ ಆತನ ಮುಂದೆ ಬರೋದನ್ನು ನಾವು ನೋಡ್ತಾ ಇದ್ದೇವೆ. ಆ ಮೂಲಕ ದೇವರು ಏನು ಮಾಡಿದ್ರು ಅಂತಂದರೆ, ಈ ಒಂದು ಮೋಶೆಯ ಮೂಲಕವಾಗಿ ಆ ಬಂಧನದಲ್ಲಿದ್ದಂಥ ಇಸ್ರಾಯೇಲರನ್ನ ಐಗುಪ್ತದಿಂದ ಬಿಡಿಸಿ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಮೋಶೆಯ ಮೂಲಕವಾಗಿ ದೇವರು ನಡೆಸಿದರೆ ಎಂಬುದಾಗಿ ಇಸ್ರಾಯೇಲರ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ನಾವೇನು ಮಾಡಬೇಕಾಗಿದೆ ಅಂತಂದರೆ, ಅಬ್ರಾಮನ ಹಾಗೆ ಮೋಶೆ ಹಾಗೆ ನಾವೇನು ಮಾಡಬೇಕಾಗಿದೆ, ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಆವಾಗಲೇ ನಾವು ದೇವರಿಗೆ ಮಹಿಮೆ ತರಕ್ಕೆ ಸಾಧ್ಯ, ದೇವ್ರನ್ನ ಮಹಿಮೆ ಮಾಡೋಕ್ಕೆ ಸಾಧ್ಯ. ಮಾತ್ರವಲ್ಲ, ಯೇಸುವಿನ ಶಿಷ್ಯರೆಲ್ಲರನ್ನ ನಾವು ನೋಡುವಾಗ ಏನಾಗ್ತದೆ, ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದ ಮೇಲೆ ಹೊರಟು ಹೋಗಿರಿ, ಲೋಕದ ಕಟ್ಟ ಕಡೆಯವರೆಗೆ ಸುವಾರ್ತೆ ಸಾರ್ರಿ, ನಂಬುವವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸ್ರಿ ಎಂಬುದಾಗಿ ಕರ್ತನ ಅಪ್ಪಣೆ ಹೊಂದಿಕೊಂಡಿರ್ತಕ್ಕಂಥ ಶಿಷ್ಯರೆಲ್ಲರೂ ಸಹ ಏನು ಮಾಡ್ತಾ ಇದ್ದಾರೆ, ಒಂದೊಂದು ದೇಶಗಳಿಗೆ ಅವರು ಹೋಗ್ತಾ ಇದ್ದಾರೆ. ಯಾವುದಕ್ಕಾಗಿ ಹೋಗ್ತಾ ಇದ್ದಾರೆ? ಸೇವೆಯನ್ನು ಮಾಡೋದಕ್ಕಾಗಿ, ಕರ್ತನ ಪ್ರೀತಿಯನ್ನು ಸಾರುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಎಲ್ಲರೂ ತಮ್ಮ ಸ್ವಂತ ಸ್ಥಳವನ್ನು ಅವ್ರು ಬಿಡ್ತಾ ಇದ್ದಾರೆ, ಅವರ ಸುರಕ್ಷಿತವಾದ ಜಾಗವನ್ನು ಬಿಡ್ತಾ ಇದ್ದಾರೆ, ಅವ್ರ ಕಂಫರ್ಟ್ ಝೋನನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಅರಿಯದೇ ಇರ್ತಕ್ಕಂಥ ಪಟ್ಟಣಗಳಿಗೆ, ಅರಿಯದೇ ಇರ್ತಕ್ಕಂಥ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ. ಯಾವುದಕ್ಕಾಗಿ? ಕರ್ತನ ಪ್ರೀತಿಯನ್ನ ಪ್ರಚುರಪಡಿಸೋದಕ್ಕೋಸ್ಕರ. ಆ ಮೂಲಕ ಇವತ್ತೇನಾಗಿದೆ ಅಂದರೆ, ವಿಶ್ವದಾದ್ಯಂತ ಅನೇಕರು ಕರ್ತನನ್ನು ಕಂಡುಕೊಳ್ಳುವಂತೆ, ಅನೇಕರು ಸ್ವಾಮಿಯ ಪ್ರೀತಿಯನ್ನು ಅರಿಯುವಂತೆ, ಆತನ ಮಾರ್ಗದಲ್ಲಿ ನಡೀಲಿಕ್ಕೆ ಇದೆಲ್ಲವೂ ಸಹ ಸಹಾಯವಾಯಿತು. ಹೀಗೆ ಅನೇಕ ಮಿಷನರಿಗಳ ಕುರಿತಾಗಿ ನೋಡುವಾಗ ಎಲ್ಲರೂ ಸಹ ಏನು ಮಾಡಿದ್ರು ಅಂತಂದರೆ, ಅವರ ಸುರಕ್ಷಿತವಾದ ವಲಯಗಳಿಂದ, ಕಂಫರ್ಟ್ ಝೋನಿಂದ ಅವರು ಹೊರಗಡೆ ಬಂದೆ ಅವ್ರು ಏನು ಮಾಡಿದ್ರು ಅಂದರೆ, ಕರ್ತನಿಗಾಗಿ ಕಾರ್ಯಗಳನ್ನು ಮಾಡಿದರು. ವಿಲಿಯಂ ಕೇರಿಯನ್ನು ನೋಡುವಾಗ ಇಂಗ್ಲೆಂಡಿಂದ ಬಂದಿದ್ದಾರೆ ನಮ್ಮ ದೇಶಕ್ಕೆ. ಯಾವುದಕ್ಕಾಗಿ? ಇಲ್ಲಿಯ ಜನರಿಗೆ ಸೇವೆ ಮಾಡೋದಕ್ಕೋಸ್ಕರ, ಕರ್ತನ ಪ್ರೀತಿನ ಇಲ್ಲಿಯ ಜನರಿಗೆ ತೋರಿಸ್ಲಿಕ್ಕೋಸ್ಕರ ಬಂದರು. ನಮ್ಮ ಭಾಷೆಯಲ್ಲಿ ಇವತ್ತು ಸತ್ಯವೇದ ಸಿಕ್ಕಿದೆ ಅನ್ನೋದಾದರೆ, ಆ ಮಿಷನರಿಯ ಸೇವಕನ ಒಂದು ತ್ಯಾಗ, ಆತನ ಸೇವೆಯ ನಿಮಿತ್ತವಾಗಿ ಇವತ್ತು ನಮಗೆ ನಮ್ಮ ಭಾಷೆಯಲ್ಲಿ ಸತ್ಯವೇದ ಸಿಕ್ಕಿದೆ. ಹೀಗೆ ಆತನ ಭಾರತ ದೇಶಕ್ಕೆ ಬಂದು ಅನೇಕ ಕರ್ತನಿಗಾಗಿ ಕಾರ್ಯಗಳನ್ನು ಮಾಡಿದ್ರ ಕುರಿತಾಗಿ ನಾವು ವಿಲಿಯಂ ಕೇರಿ ಜೀವಿತದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಹಾಗೆ ಹೇಳ್ತಾ ಹೋದರೆ ಎಷ್ಟೋ ಸಾವಿರಾರು ಜನರು ಭಕ್ತರು ಕುರಿತ ನೋಡುವಾಗ ಅವರೆಲ್ಲರೂ ಸಹ ಯಾವಾಗ ಅವರು ಯೇಸುವನ್ನು ಅವರು ಅಂಗೀಕಾರ ಮಾಡಿಕೊಂಡ್ರೋ, ಕರ್ತನ ಪ್ರೀತಿಯನ್ನು ಯಾವಾಗ ಅವರು ಸೌದ್ರೋ, ಅವ್ರು ಏನು ಮಾಡಿದ್ರು ಅಂತಂದರೆ, ಪ್ರೀತಿಯನ್ನು ರುಚಿಸಿರ್ತಕ್ಕಂಥ ಅವರು ಆ ಕರ್ತನ ಪ್ರೀತಿಯನ್ನು ಎಲ್ಲರಿಗೆ ರುಚಿಸಿ ನೋಡ್ಲಿಕ್ಕೋಸ್ಕರ, ಅವ್ರು ನೋಡ್ಲಿಕ್ಕಾಗುವಂತೆ ಅನೇಕರಿಗೆ ಏನು ಮಾಡಿದ್ರು ಅಂದರೆ ಆ ಪ್ರೀತಿಯನ್ನು ಹಂಚಿದರು. ಅದರಿಂದ ಇವತ್ತು ನಾನು ಸಂದೇಶ ಕೊಡ್ತಾ ಇದ್ದೇನೆ ಅನ್ನೋದಾದರೆ, ನೀವು ಸಂದೇಶಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಿ ಅನ್ನೋದಾದರೆ, ಇದರ ಹಿಂದೆ ಯಾರೋ ಒಬ್ಬರಿದ್ದಾರೆ, ಇದರಿಂದ ಅನೇಕ ಭಕ್ತರಿದ್ದಾರೆ. ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಸೇವೆ ಮಾಡಿರ್ತಕ್ಕಂಥ ಅನೇಕ ಭಕ್ತರ ಫಲವೇ ನೀವುಗಳಾಗಿದ್ದೇವೆ ಪ್ರೇರೆ. ಅದರಿಂದ ಇವತ್ತು ನೀವುಗಳು ಏನು ಮಾಡಬೇಕಾಗಿದೆ ಅಂತಂದರೆ, ಆ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನಾವೇನು ಮಾಡಬೇಕಾಗಿದೆ ಅಂದರೆ, ದೇವರಿಗಾಗಿ ಬದುಕಬೇಕಾಗಿದೆ, ದೇವರಿಗಾಗಿ ಕಾರ್ಯ ಮಾಡಬೇಕಾಗಿದೆ. ದೇವರು ನಮ್ಮನ್ನು ಯಾತಕ್ಕಾಗಿ ಆದುಕೊಂಡಿದ್ದಾನೋ, ಯಾವುದಕ್ಕಾಗಿ ನಾವು ಭೂಮಿಯಲ್ಲಿದ್ದೀವೋ ಆ ಉದ್ದೇಶವನ್ನು ನೆರವೇರಿಸಬೇಕಾಗಿದೆ. ನಾವು ಯಾರೂ ಸಹ ಅಕಸ್ಮಿತವಾಗಿ ನಾವು ಯಾರೂ ಸಹ ಹುಟ್ಟಲಿಲ್ಲ. ದೇವರು ನಮಗೆ ಒಂದೊಂದು ಕೆಲಸಗಳನ್ನು ಕೊಟ್ಟು ಈ ಭೂಮಿಗೆ ಕಳಿಸಿದ್ದಾನೆ. ಅದರಿಂದ ಆ ಕೆಲಸವನ್ನು ನಾವು ಮಾಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ಕಂಫರ್ಟ್ ಝೋನಿಂದ, ಸುರಕ್ಷಿತ ವಲಯದಿಂದ ಹೊರಗಡೆ ಬರಬೇಕು. ಆವಾಗ ಮಾತ್ರ ನಾವು ಕರ್ತನಿಗಾಗಿ ಏನಾದರೂ ಸಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇವತ್ತು ನೀವು ಪರೀಕ್ಷೆ ಮಾಡಿಕೊಳ್ಳಿ, ದೇವರು ಉಪಯೋಗಿಸದೇ ಇರಲಿಕ್ಕೆ ನೀವು ಯಾವ ಕಂಫರ್ಟ್ ಝೋನಿನಲ್ಲಿ ಸಿಕ್ಕಾಕೊಂಡಿದ್ದೀರಾ ಎಂಬುದಾಗಿ. ಆ ಕಂಫರ್ಟ್ ಝೋನಿಂದ ನೀವು ಹೊರಗಡೆ ಬರೋದಾದರೆ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿಕ್ಕಿದ್ದಾನೆ, ಎತ್ತಿ ತನ್ನ ಮಹಿಮೆಗಾಗಿ ಉಪಯೋಗಿಸ್ಲಿಕ್ಕಿದ್ದಾನೆ. ಅದರಿಂದ ಸ್ವಾಮಿ, ನನ್ನನ್ನು ಈ ಕಂಫರ್ಟ್ ಝೋನಿಂದ ಹೊರಗಡೆ ತಂದು ನನಗೆ ಸಹಾಯ ಮಾಡು, ನಾನು ನಿನಗಾಗಿ ಉಪಯೋಗವಾಗುವ ಪಾತ್ರೆಯಾಗಿ ನಾನು ಬಳಸ್ಕೊ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಒಂದು ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ನಮ್ಮನ್ನು ಈ ಭೂಮಿಗೆ ಕಳಿಸುವಾಗಲೇ ಸ್ವಾಮಿ ನಮಗೆ ಕರ್ತವ್ಯಗಳನ್ನು ಕೊಟ್ಟು ಕಳಿಸಿದ್ದೀಯ ಸ್ವಾಮಿ. ನೀವು ನಮಗೆ ಕಳಿಸಿರ್ತಕ್ಕಂಥ ಉದ್ದೇಶ ಆಲೋಚನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು. ನೀವು ಕೊಟ್ಟಿರುವ ಕೆಲಸವನ್ನು ನಂಬಿಗಸ್ತರಾಗಿ ಮಾಡೋಕ್ಕೆ ಸಹಾಯ ಮಾಡು. ಅನೇಕ ಸಾರಿ ಸ್ವಾಮಿ, ನಾವು ನಮ್ಮ ಸುರಕ್ಷಿತವಾದ ವಲಯದಲ್ಲಿದ್ದುಕೊಂಡು ಸ್ವಾಮಿ ನಿಮ್ಮ ಯೋಜನೆಯನ್ನು ಮಾಡೋದ್ರಲ್ಲಿ ನಾವು ಅನೇಕ ಸಾರಿ ವಿಫಲರಾಗಿದ್ದೇವೆ, ನಮ್ಮನ್ನು ಕ್ಷಮಿಸು. ಇವತ್ತು ನಾನು ಈ ಸಂದೇಶ ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರು ಸ್ವಾಮಿ, ಯಾರ್ಯಾರು ಯಾವ್ಯಾವ ಕಂಫರ್ಟ್ ಝೋನಲ್ಲಿ ಸಿಕ್ಕಾಕೊಂಡಿದ್ದಾರೋ ಸ್ವಾಮಿ, ಅದರಿಂದ ಹೊರ ಬರೋಕ್ಕೆ, ನಿನ್ನ ಹಸ್ತದಿಂದ ನಾವೆಲ್ಲರೂ ಉಪಯೋಗವಾಗಕ್ಕೆ, ನಿನ್ನ ನಾಮವನ್ನು ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು.
ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಸಂದೇಶ ಕೇಳಿಸಿಕೊಂಡು ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಎಲ್ಲರಿರುವಂಥ ಎಲ್ಲ ವಿಧವಾದ ಆತ್ಮಿಕ, ಶಾರೀರಿಕ, ಆರ್ಥಿಕ ಕೊರತೆಗಳನ್ನ ನೀವು ಪ್ರಭಾದಯಿಸಿರೋದಕ್ಕಾಗಿ ನೆಗಿಸು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ, ಅವರು ಸಹ ಆತ್ಮಿಕ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ಕೊಳ್ತೇನೆ.